ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಹೇಗೆ ಮೂವ್ ಆಗುತ್ತೆ ಮತ್ತು ಈ ಕತೆ ಏನು ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲಲ್ಲಿ ರಾಮಣ್ಣನಿಗೆ ಅಜ್ಜಿ ಸಿಕ್ಕಿದ್ದಾರೆ ಮತ್ತು ಅವರ ಅಪ್ಪ ಸಿಕ್ಕಿದ್ದಾರೆ. ತುಂಬ ಖುಷಿಯಾಗಿದ್ದಾನೆ. ಇಲ್ಲೇನಪ್ಪ ನೀನು ರಾಮಣ್ಣ ಏನು ಮಾಡ್ತಾ ಇದೀಯೋ ಇಲ್ಲಿ ಅಂತ ಕೇಳಿದ್ರೆ, ನಾನು ಈವೆಂಟಿಗೆ ಅದೇ ಸೇರ್ಕೊಂಡಿದ್ದೀನಿ ಅನ್ನಲ್ಲ ಅಪ್ಪ, ಇದೇ ಕೆಲಸ ಇಲ್ಲಿ ಮಾಡಬೇಕು ಅಂತ ಹೇಳ್ತಾನೆ. ಹೌದಾ, ಮಾಡು ಮಾಡು, ಒಳ್ಳೆಯದು, ಕಲ್ತಂಗಾಗುತ್ತೆ, ಏನು ಕೆಲಸನೂ ಬರಲ್ಲ ಅನ್ನಬಾರ್ದು, ಎಲ್ಲನೂ ಮಾಡಬೇಕು, ಮಾಡು ಮಾಡು ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಹುಡುಗಿ ಕರ್ಕೊಂಡು ಬರೋದು ಅಂತ ಹೇಳಿ ಕರ್ಕೊಬರೋಕ್ಕೆ ಅಂತ ಅವ್ರ ಅಮ್ಮ ಹೋಗಿರ್ತಾಳೆ. ಆಮೇಲೆ ಒಂದು ಕಡೆ ನಿಲ್ಲಿಸ್ಬಿಟ್ಟು, ತಾಳು ಇಲ್ಲೇ ನಿಂತಿರು, ಹೋಗ್ಬಿಟ್ಟು ಮುಖ್ಯವಾದ ವ್ಯಕ್ತಿಗಳಿದ್ದಾರೆ ಕರ್ಕೊಂಡು ಬರ್ತೀನಿ, ಅವ್ರ ಆಶೀರ್ವಾದ ತಗೊಂಬಿಟ್ಟು ಸ್ಟೇಜ್ ಮ್ಯಾಕೆ ಹೋದರೆ ಒಳ್ಳೆಯದು ಅಂತ ಹೇಳ್ತಾಳೆ. ಅಯ್ಯೋ ಯಾರಮ್ಮ ಅದು, ಯಾರನ್ನ ಕರ್ಕೊಬತ್ತೀಯಮ್ಮ ಅಂತ ಕೇಳ್ತಾಳೆ ಮಗಳು. ಅದಕ್ಕೆ ಇರು ಒಂದು ನಿಮಿಷ ಬಂದೆ ಅಂತೇಳಿ ಬಿಟ್ಟು ಹೋಗ್ತಾಳೆ. ಅಲ್ಲಿ ನಿಂತಿರು ಅಂತ ಹೇಳೋಗಿರ್ತಾಳೆ. ಇವರು ನಿಂತಿರ್ತಾರೆ. ಆಮೇಲೆ ಅವಳ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಏನಕ್ಕೆ ಹಿಂಗೆ ನಿಂತಿದೆಯಾ ಇಲ್ಲಿ, ಅಲ್ಲಿ ಹೋಗೋದು ಬಿಟ್ಟು ಸ್ಟೇಜ್ ಮೇಕೆ ಅಂತೇಳಿ. ಏನಿಲ್ಲ ಅಮ್ಮ ಯಾರನ್ನೋ ಕರ್ಕೊಬರ್ತೀನಿ ಅಂತ ಹೋದರು, ಅದಕ್ಕೆ ಯಾರನ್ನೋ ಕರ್ಕೊಬರ್ತಾರೆ ಅಂತ ನೋಡ್ತಾ ನಿಂತಿದ್ದೀನಿ ಕಣೆ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಹೋಗ್ಬಿಟ್ಟು ಅಜ್ಜಿನೂ ಮತ್ತು ಮಗನೂ ಕರ್ಕೊಂಡು ಬನ್ನಿ ಅಂತೇಳಿ, ನಮ್ಮದೇಕೆ ಆಶೀರ್ವಾದ, ದೊಡ್ಡವರಿದ್ದಾರೆ ಅವ್ರ ಆಶೀರ್ವಾದ ಮಾಡಿ ಸಾಕು, ಇಲ್ಲ ನಿಮ್ಮ ಆಶೀರ್ವಾದ ಮುಖ್ಯ, ಇವತ್ತು ನೀವು ಕೊಟ್ಟು ದುಡ್ಡಲ್ಲಿ ನಾವು ಇಷ್ಟು ಶ್ರೀಮಂತರಾಗಿರೋದು, ಅದನ್ನು ಮರೆಯೋಕ್ಕಾಗುತ್ತಾ ಅಣ್ಣ, ಬನ್ನಿ ಅಂತೇಳೆಲ್ಲ ಕರೀತಾಳೆ. ಆಮೇಲೆ ಬರ್ತಾರೆ. ಅವನೇನೋ ಅಲ್ಲಿ ಕೆಲಸ ಇದೆ ಅಂತ ಆ ಕಡೆ ಹೋಗ್ತಾನೆ. ಆ ಅಜ್ಜಿ ಮಾತ್ರ ಹೋಗುತ್ತೆ ಜೊತೆಗೆ. ಅಜ್ಜಿ ಹೋಗೋ ಒಂದು ಕಡೆ ನಿಂತ್ಕೊಂಡು ಅಜ್ಜಿ ಹೇಳುತ್ತೆ, ನೀವು ಮೋಸ ಮಾಡಿಬಿಟ್ರಿ, ಐಶ್ವರ್ಯನ್ನೇ ರಾಮಣ್ಣನ ಕೊಟ್ಟು ಮದುವೆ ಮಾಡೋದು ಅಂತ ಮಾತುಕತೆ ಆಗಿತ್ತು, ಆದರೆ ನೀವು ಮೋಸ ಮಾಡಿಬಿಟ್ರಲ್ಲ, ಇದು ಮೋಸ ಅಲ್ವಾ ಅಂತ ಅಜ್ಜಿ ಕೇಳುತ್ತೆ. ಅದಕ್ಕೆ ರಾಮಣ್ಣನ ಬ್ರಹ್ಮಚಾರಿ ಮಾಡಿ ನಮ್ಮನ್ನು ಬೆಂಗಳೂರಿಗೆ ಬರೋಂಗೆ ಕಳಿಸಿದ್ದು ನಿಮ್ಮ ಸೊಸೆನೇ ಅಲ್ವಾ, ಅವರೇ ತಾನೇ ಅದೆಲ್ಲ ಐಡಿಯಾ ಮಾಡಿದ್ದು ಅಂತ ಇವಳು ಕೇಳ್ತಾಳೆ, ಐಶ್ವರ್ಯ ಅಮ್ಮ. ಆಮೇಲೆ ಹೌದು, ಅದು ನಿಜನೇ, ಏನು ಮಾಡೋಕ್ಕಾಗುತ್ತೆ, ಅವಳಿಗೂ ಬ್ರಹ್ಮಚಾರಿ ಮಾಡಬೇಕು ಅನ್ನೋ ಆಸೆ, ನಿನಗೂ ಮಗಳನ್ನ ಕರ್ಕೊಂಡೋಗಿ ಸಿಟಿಲಿ ಓದಿಸ್ಬೇಕು ಅನ್ನೋ ಆಸೆ, ಹೆಂಗೋ ಆಯಿತು ಇಬ್ಬರೂ. ಈಗ ಬೇರೆಯವನಿಗೆ ಕೊಟ್ಟು ಮದುವೆ ಮಾಡ್ತಾಯಿದ್ದೀಯಾ, ಏನು ಮಾಡೋಕ್ಕಾಗುತ್ತೆ, ಇವನ್ನ ರಾಮಣ್ಣನ ಬ್ರಹ್ಮಚಾರಿ ಮಾಡಿಬಿಟ್ಟಿದ್ದಾಳೆ, ಏನು ಮಾಡೋಕ್ಕಾಗುತ್ತೆ ಅಂತೇಳಿ ಅಜ್ಜಿನೂ ಮಾತಾಡಿಕೊಂಡು ಇಬ್ಬರು ಮಾತಾಡಿಕೊಂಡು ಅಲ್ಲೇ ನಿಂತಿರ್ತಾರೆ. ಅಷ್ಟೊತ್ತಿಗೆ ಮಗನೂ ಅಲ್ಲಿಗೆ ಬರ್ತಾನೆ. ಕೇಳ್ಕೊಂಡು ಅವ್ವ ಅಂತ ಬರ್ತಿರ್ತಾನೆ. ಈ ಕಡೆ ಗಂಡು ಬಂದು ಸ್ಟೇಜ್ ಮೇಲೆ ಕೂತಾಗಿದೆ ಶಾಸ್ತ್ರಕ್ಕೆ, ಆದರೆ ಇನ್ನೂ ಹೆಣ್ಣು ಬಂದಿಲ್ಲ. ಗಂಡು ಬಂದು ಕೂತಾಗಿದೆ. ಕೂತ್ಕೊಂಡು ಅವನು ಪುರೋಹಿತರು ಏನು ಹೇಳ್ತಾರೋ ಅದನ್ನು ಮಾಡ್ತಾಯಿದ್ದಾನೆ. ಆಮೇಲೆ ಏನಾಗುತ್ತೆ ಅಂದರೆ ಮಾಡ್ತಾನೆ. ಇವನು ಫೇಕ್ ಇರೋದ್ರಿಂದ ಅಲ್ಲಿಗೆ ಬಂದು ಮದುವೆ ನಿಲ್ಸೋಕ್ಕೆ ಯಾರೋ ರೆಡಿಯಾಗಿರ್ತಾರೆ. ಹೌದು, ಅದಕ್ಕಿಂತ ಮುಂಚೆ ರಾಮಣ್ಣನ ಅಪ್ಪ ಅವ್ವ ಅಂತ ಹುಡ್ಕೊಂಡು ಹೋಗ್ತಾನೆ. ಅವ್ವ ಅಂತ ಹುಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಐಶ್ವರ್ಯನ ಅತ್ತೆ ಮತ್ತು ಅತ್ತೆ ಮಗಳು ಎದುರು ಆಗ್ತಾರೆ. ಇವನು ಬೇರೆ ಬಂದನಪ್ಪ, ಅಯ್ಯೋ ಈ ಶನಿಗಳು ಒಳ್ಳೆ ಅಂದ್ಕೊಂಡು, ಅಣ್ಣ ಚೆನ್ನಾಗಿದ್ದೀರಾ ಅಂತಾಳೆ. ಅಯ್ಯೋ ನೀನು ಚೆನ್ನಾಗಿದ್ದೀಯಮ್ಮ, ನಾವೆಂತ ಹಿಂಗಿದ್ದೀವಿ ಅಂತ. ಅಯ್ಯೋ ಏನಣ್ಣ ಹಿಂಗೆ ಅಂತೀರಾ, ನೀವೇ ಚೆನ್ನಾಗಿರೋದು, ಮಲ್ಲಿಗೆಪುರದಿಂದ ಯಾವತ್ತು ಬಂದ್ರಣ್ಣ, ಮಲ್ಲಿಗೆ ಹಳ್ಳಿನೋ ಅಥವಾ ಮಲ್ಲಿಗೆಪುರನೋ ಯಾವತ್ತು ಬಂದ್ರಣ್ಣ ಅಂತ. ಅಯ್ಯೋ ಬಂದ್ವಮ್ಮ, ಸುಮ್ಮನೆ ಮದುವೆ ಇನ್ವಿಟೇಷನ್ ಬಂದಿತ್ತ ಅಣ್ಣ ನಿಮಗೂ ಅಂತ. ಹ್ಞೂ ಹೌದಮ್ಮ ಬಂದಿತ್ತು, ಅವತ್ತು ಜಯ ಇಲ್ಲೆಲ್ಲೋ ಅಲ್ಲಿಗೆ ಬಂದು ಕೊಟ್ರ ಅಣ್ಣ, ಮಲ್ಲಿಗೆ ಹಳ್ಳಿಗೆ ಬಂದು ಕೊಟ್ರ ಅಂತ. ಇಲ್ಲ ಜಯ ಬಂದಿದ್ಲು, ಜಯನ ಕೇಳಿ ಕೊಟ್ಟಿದ್ರು ಅಂತ. ಬರಬೇಡಿ ಅಂತ ಹೇಳ್ಕೊಟ್ಟಿದ್ದಾರೆ, ಆದರೂ ನೀವು ಬಂದಿದ್ದೀರಾ, ಓಕೆ ಅಂತ ಹೇಳ್ತಾಳೆ. ಆಮೇಲೆ ಅಮ್ಮ ಯಾರನ್ನೋ ಕರ್ಕೊಬರ್ತೀನಿ ಅಂತ ಹೋದ್ಲು, ಇಷ್ಟೊತ್ತವರೆಗೂ ಕರ್ಕೊಂಡೇ ಬರಲಿಲ್ಲ ಅಂತ ಐಶ್ವರ್ಯ ಹೇಳ್ತಾಳೆ. ಯಾರಿರ್ಬೋದು ಅಂತ, ಗಣ್ಯ ವ್ಯಕ್ತಿ ಯಾರಿರ್ಬೋದು, ಯಾರೋ ಬರ್ತಾರೆ ಇರು ಅಂತ ಹೋದ್ರಲ್ಲ ಅಂತೇಳಿ ಕಾಯ್ತಾ ಇರ್ತಾಳೆ. ಕೊನೆಗೆ ಅಲ್ಲಿವರೆಗೂ ಇನ್ನೂ ಯಾರೂ ಬಂದೇ ಇರಲ್ಲ. ಆಮೇಲೆ ಇನ್ನೂ ಬರಲಿವಲ್ಲ, ಯಾರಿರ್ಬೋದು ಈ ಅಮ್ಮ, ಯಾರನ್ನೂ ಕರ್ಕೊಬರಕ್ಕೆ ಹೋಗೋಳೆ ಅಂತ ಇವಳು ಕನ್ಫ್ಯೂಸ್ ಮಾಡ್ಕೊಂಡು ಕಾಯ್ತಲೇ ಇರ್ತಾಳೆ. ಆಮೇಲೆ ಅವಳು ಸ್ನೇಹಿತರು ಎಲ್ಲ ಕೇಳಿದಾಗಲೂ ಕೂಡ ಹಂಗೆ ಅಂತಾಳೆ, ಯಾರನ್ನೂ ಕರ್ಕೊಬತ್ತೀನಿ ಅಂತ ಹೋದ್ರು ಕಣೆ, ಅಮ್ಮ ಬರಲಿ ತಾಳೆ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತಿರ್ತಾರೆ. ಅಷ್ಟೊತ್ತಿಗೆ ಅಜ್ಜಿನ ಕರ್ಕೊಂಡು ಹೋಗಬೇಕು ಇವಳು. ಅಜ್ಜಿನ ಇನ್ನೂ ಕರ್ಕೊಂಡು ಹೋಗಿಲ್ಲ. ಇವಳು ನಿಂತಿರ್ತಾಳೆ ಅಲ್ಲಿ ಸ್ನೇಹಿತರ ಜೊತೆ ಮಾತಾಡಿಕೊಂಡು. ಆಮೇಲೆ ತುಂಬ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿರ್ತಾರೆ. ಸಖತ್ ಒಳ್ಳೆ ದೇವಕನ್ಯೆ ಕಣ್ಣಾಗಿ ಕಾಣಿಸ್ತಾ ಇದ್ದಾಳೆ ಐಶ್ವರ್ಯ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ.
ಅಜ್ಜಿ ಈ ಕಡೆ ಅಜ್ಜಿಗೂ ಅವಳಿಗೂ ಮಾತುಕತೆ ಆಗುತ್ತೆ. ಹೌದು ಅಜ್ಜಿ, ನಮ್ಮದು ತಪ್ಪಾಯಿತು, ನಾವು ಮಾಡಿದ್ದು ತಪ್ಪೇ, ಏನು ಮಾಡೋಕ್ಕಾಗುತ್ತೆ, ಆವಾಗಿಂದ ಸಂಪರ್ಕನೇ ಇಲ್ದಂಗೆ ಆಯಿತು. ಈಗ ರಾಮಣ್ಣ ನಿಮ್ಮ ಮೊಮ್ಮಗ ಅಂತ ನಮಗೆ ಗೊತ್ತೇ ಇರಲಿಲ್ಲ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾಳೆ. ಆದರೆ ರಾಮಣ್ಣ ಲೈಟಾಗಿ ಗೊತ್ತಾಯಿತು ಯಾವ ಊರು ಏನು ಅಂತ ಕೇಳಿದಾಗ ಎಲ್ಲ ಗೊತ್ತಾಗಿರುತ್ತೆ. ಆಮೇಲೆ ಅಜ್ಜಿ ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗಲ್ಲ, ಆಗೋಯ್ತು ಆಗೋದು, ಈಗೇನು ಮಾಡೋಕ್ಕಾಗಲ್ಲ ಅಂತ ಹೇಳುತ್ತೆ. ಈ ಥರ ಇವ್ರದ್ದು ಮಾತುಕತೆ ನಡೀತಾ ಇರುತ್ತೆ. ಆ ಮಾತುಕತೆ ನಡೆಯುವಾಗ ಅಲ್ಲಿಗೆ ಜಯ ಫೋನ್ ಮಾಡ್ತಾಳೆ ಗಂಡಂಗೆ. ಈಗಲೇ ಇಮ್ಮಿಡಿಯೇಟಾಗಿ ಹೊರಟು ಬಂದುಬಿಡ್ಬೇಕು ರಾಮಣ್ಣನ ಕರ್ಕೊಂಡು, ಅಲ್ಲಿ ಕರಿದಿದ್ದರ ಮನೆಗೆ ಏನಕ್ಕೆ ಹೋಗಿದ್ದೀರಾ ಮದುವೆಗೆ ಅಂತೇಳಿ. ಅಯ್ಯೋ ಜಯ, ಅದು ಹೆಂಗಾಗುತ್ತೆ, ತಾಳಿ ಕಟ್ಟಿದ ತಕ್ಷಣ ಹೊರಟು ಬಿಡ್ತೀವಿ, ಈಗಲೇ ಈ ಹಟ್ಟಿಗೆ ಬಾ ಅಂದರೆ ಹೆಂಗೆ ಬರೋದು ಅಂತ ಗಂಡ ಅಂತಾನೆ. ಇಲ್ಲ, ಈಗ ಹಟ್ಟಿಗೆ ಬಂದುಬಿಡ್ಬೇಕು ನೀನು, ರಾಮಣ್ಣನ ಕರ್ಕೊಂಡು ಅತ್ತೆ ಕರ್ಕೊಂಡು ಬಂದುಬಿಡು ವಾಪಸ್ಸು, ಅಲ್ಲಿ ಹೋಗಬೇಡಿ, ಅವನು ಮರ್ಯಾದೆ ಕೊಡಲ್ಲ, ಬಾಯಿ ಬಂದಂಗೆ ಮಾತಾಡ್ತಾನೆ, ಅಲ್ಲಿ ಯಾಕೆ ಹೋಗಿದ್ದೀರಾ ಅಂತ ಹೇಳ್ತಾಳೆ. ಆಮೇಲೆ ಸರಿ ಜಯ ಆಯಿತು, ಅವಂಗೆ ಹೇಳ್ಬಿಟ್ಟು ಹೊರಟ್ಬಿಡ್ತೀವಿ ಅಂತೇಳಿ ಅವ್ವ ಅಂತ ಹುಡುಕೆ ಬರ್ತಾನೆ. ಅಷ್ಟೊತ್ತಿಗೆ ಇವರಿಬ್ಬರು ಸಿಕ್ಬಿಡ್ತಾರೆ. ಇವ್ರು ಅಮ್ಮ ಮಗಳು ಸಿಕ್ಕೊಂಡು ಇವರು ಬೇರೆ ವ್ಯಂಗ್ಯವಾಗಿ ಮಾತಾಡ್ತಾರೆ. ಅದು ಬೇರೆ ಅವನಿಗೆ ತಲೆನೋವು ಬಂದೋಯ್ತು. ಇವರಿಬ್ಬರು ಏನೇನೋ ಮಾತಾಡ್ತಾರಲ್ಲ ಅಂತೇಳಿ ಅಣ್ಣ ಅಂತ ಮಾತಾಡಿಸ್ಬಿಟ್ಟು ಕೊನೆಗೆ ಏನೋ ದಿಕ್ಕು ತೋಚಲ್ಲ, ಹಂಗೆ ಹಿಂಗೆ ಬಡವರು ಅಂತ ಏನೇನೋ ಹೀಯಾಳಿಸಿ ಮಾತಾಡ್ತಾಳೆ. ಆ ಮಾತಾಡಿದ್ದು ಇವನಿಗೂ ಮನಸ್ಸಿಗೆ ನೋವಾಗುತ್ತೆ ಪಾಪ. ಆದರೆ ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ತಡ್ಕೊಳ್ಳೇಬೇಕಾಗುತ್ತೆ. ಆಮೇಲೆ ಈ ಕಡೆ ಬಂದು ಐಶ್ವರ್ಯನ ಅಲ್ಲಿ ನಿಂತಿರ್ತಾಳೆ, ಇನ್ನೂ ಬಂದೇ ಇರಲ್ಲ. ಇವರಿಬ್ಬರು ಮೇಕಪ್ ಮಾಡಿಕೊಂಡು ಅಮ್ಮ ಮಗಳು ಸಖತ್ ಮಿಂಚಿಂಗಲ್ಲಿರ್ತಾರೆ. ಇವರು ಯಾವಾಗಲೂ ಊರು ಅಂತಿರ್ತಾರೆ, ಯಾಕೆ ಇಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಇನ್ನೂ. ಇವರು ಗಂಡನ ಮನೆಗೂ ಹೋಗಿಲ್ಲ ಅಥವಾ ಗಂಡನೂ ಇಲ್ಲಿಗೆ ಬಂದಿಲ್ಲ, ಇನ್ನೆಷ್ಟು ಮಕ್ಕಳಿದ್ದಾರೋ ಅದು ಗೊತ್ತಿಲ್ಲ. ಒಟ್ಟಿಗೆ ಇಲ್ಲಿ ಗುರು ಅಂದ್ಕೊಂಡು ಯಾವಾಗಲೂ ನಗು ಮುಖ ಇಲ್ಲ, ಏನಿಲ್ಲ, ಯಾವಾಗಲೂ ಸಿಟ್ಕೊಂಡರಂಗೆ ಕೂತಿರ್ತಾಳೆ. ಆಮೇಲೆ ಇದು ಕೂತ್ಕೊಂಡೇ ಇರ್ತಾಳೆ ಈ ಹುಡುಗಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.